ಬಂದಿತ್ತು, ಅವ್ರ ಮಗಳಿಗೂ ನನ್ನ ಹೆಂಡತಿಗೂ ಬಂದಿತ್ತು. ಆ ಚಿತ್ರದುರ್ಗದ ಮೊದಲನೇ ಮಂತ್ರಿ ಭೀಮಪ್ಪ ನಾಯಕರ ಮಗಳಿಗೂ ಬಂದಿತ್ತು, ಸೌಭಾಗ್ಯಲತಾ ಅವರಿಗೆ. ವಿಜಯ ವಿಕ್ರಮ್ ಅಂತೇಳಿ RTO ಇದ್ರು, ಅವ್ರಿಗೂ ಬಂದಿತ್ತು. ಆಗ ನಾವು ಹೋದಾಗ ಇಲ್ಲ ನಿಮ್ಗೆ ಕೇಳ್ತಾ ಇರೋದು ಸರಿ ಇದೆ, ನೀವು ಹೋಗಿ VL ಪಾಟೀಲ್ರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅವ್ರ ಹತ್ರ ಹೋದ್ವಿ. ಉಗ್ರಪ್ಪನವರೇ, ನೀವು ಬೆಳಗಾಮಲ್ಲಿ ಮಾತ್ರ ST ಇದ್ದೀರಿ, ಏರಿಯಾ ರಿಸ್ಟ್ರಿಕ್ಷನ್ ರಿಮೂವಲ್ ಆಕ್ಟ್ ಬಂದಿದ್ರಿಂದ ರಾಜ್ಯವ್ಯಾಪಿ NA KA ತೆಗೆದುಕೊಳ್ತಾ ಇದ್ದೀರಿ. ನಾವು ಕೂರ್ಗದಲ್ಲಿ ಎಲ್ಲಾ ಕುರುಬರು ನಾವು ST. ಅವಾಗ ಚಾಮರಾಜನಗರ ಇಲ್ಲ, ಇಡೀ ಮೈಸೂರು ಜಿಲ್ಲೆ ಕಾಡು ಕುರುಬ ಜೇನು ಕುರುಬ ST. ಹಾಗೆ ಬೀದರ್ ಗುಲ್ಬರ್ಗ ಯಾದಗಿರಿ ಇರಲಿಲ್ಲ, ಅವೆರಡರಲ್ಲೂ ಸಹ ಗೊಂಡ ರಾಜಗೊಂಡ ST ಇದೆ. ನಿಮ್ಮದನ್ನ ರೆಕಮೆಂಡ್ ಮಾಡೋಣ, ನಮ್ಮದನ್ನ ರೆಕಮೆಂಡ್ ಮಾಡೋಣ, ಎರಡೂ ಮಾಡೋಣ ಅಂತ ಕೇಳಿದ್ರು. ನಾ ಹೇಳಿದೆ ಎರಡೂ ರೆಕಮೆಂಡ್ ಮಾಡಿ. ಎರಡೂ ರೆಕಮೆಂಡ್ ಆಯ್ತು. ಸೊ ಎರಡೂ ಸಹ ರಾಜೀವ್ ಗಾಂಧಿ ಅವರ ಸರ್ಕಾರದಲ್ಲಿ ರಿಜೆಕ್ಟ್ ಆಯ್ತು. ನಾನು ಬಿಡ್ಲಿಲ್ಲ, ನಮ್ಮ ಮಾವನು ಬಿಡ್ಲಿಲ್ಲ, ನಾನು ಬಿಡ್ಲಿಲ್ಲ. ಸೊ ಅವರು ಪಾಪ ನಿದ್ರಾವಸ್ಥೆಗೆ ಹೋದ್ರು. ಮತ್ತೆ ರೆಕಮೆಂಡ್ ಮಾಡಿಸಿದ್ವಿ. VP ಸಿಂಗ್ ಸರ್ಕಾರದಲ್ಲಿ ಮತ್ತೆ ರಿಜೆಕ್ಟ್ ಆಯ್ತು. ಆಮೇಲೆ ಚಂದ್ರಶೇಖರ್ ಅವರು ಪ್ರಧಾನಿಗಳಾಗಿದ್ದಂತಹ ಸಂದರ್ಭದಲ್ಲಿ 2ನೇ ತಾರೀಕಿಂದ 11ನೇ ತಾರೀಕು, ಈಗಲೂ ಸಹ ನೀವು ಹೋಗಿ ಕರ್ನಾಟಕ ಭವನದ ಫೈಲ್ಗಳನ್ನ ತೆಗೆದ್ರೆ ರೂಮ್ ನಂಬರ್ 2 ದೇವೇಗೌಡರ ಹೆಸರಲ್ಲಿದೆ. ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ, ಸೆಕೆಂಡ್ ಫ್ಲೋರ್ ಅಲ್ಲಿ ನಾನು ಅಲ್ಲಿ ಉಳ್ಕೊಂಡಿರೋಂಥದ್ದಿದೆ. ಅವತ್ತು ಚಂದ್ರಶೇಖರ ಸರ್ಕಾರ, ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಲಾ ಮಿನಿಸ್ಟರ್ ಇದ್ರು, ಸುಬೋಧ್ ಖಾನ್ ಸಹಾಯ್ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಇದ್ರು, ಭಕ್ತ ಚರಣ್ ದಾಸ್ ಅಂತ ಹೇಳಿ ಟ್ರೈಬಲ್ ಅಂಡ್ ರೈಲ್ವೆ ಮಿನಿಸ್ಟರ್ ಇದ್ರು, ಕಮಲ್ ಮುರಾರ್ಕಾ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ರು. ಫೈಲ್ ಕಳಿಸಿ ನಾವು ಅಸೈನ್ ಮಾಡಿದಂತ ಕಾರಣದಿಂದ ರೀಸನ್ಸ್ ಅನ್ನ ಕಾಶ್ಮೀರದ ಗುಜ್ಜಾರ್ ಕಮ್ಯುನಿಟಿ ಮತ್ತೆ ಕರ್ನಾಟಕದ ನಾಯಕ ಸಮಾಜದ ಪರ್ಯಾಯ ಪದಗಳನ್ನ STಗೆ ಆರ್ಡಿನೆನ್ಸ್ ಮಾಡಿ 19th ಏಪ್ರಿಲ್ 1991 ಆರ್ಡಿನೆನ್ಸ್ ಅನ್ನ ಇಶ್ಯೂ ಮಾಡಿದ್ರು. ಜುಲೈನಲ್ಲಿ 1991 ನರಸಿಂಹರಾಯರು ಪ್ರಧಾನಮಂತ್ರಿಗಳಾಗಿದ್ದಾಗ, ಕೇಸರಿ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದಾಗ ಇದನ್ನ ಬಿಲ್ ಪಾಸ್ ಮಾಡಿ ಆ ST ಲಿಸ್ಟ್ ಐಟಮ್ ಸೀರಿಯಲ್ ನಂಬರ್ 38 ಅಲ್ಲಿ ಇದನ್ನ ಸೇರಿಸಿರ್ತಕ್ಕಂಥದ್ದಿದೆ. ಆ ಹಿನ್ನೆಲೆಯಲ್ಲಿ ಈ ಕುರುಬ ಸಮಾಜದ ಹೆಸರುಗಳನ್ನ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲೇ ಕಳಿಸಿದ್ರು. ಆ ಕಳಿಸಿರುವಂತದನ್ನ ಆಗಾಗ ಕ್ಲಾರಿಫಿಕೇಶನ್ಸ್ ಅನ್ನ ಬಂದಿದ್ದಾವೆ, ಈಗಲೂ ಕ್ಲಾರಿಫಿಕೇಶನ್ಸ್ ಅನ್ನ ಕೇಳಿರ್ಬೋದು. ಸೊ ಹಾಗಾಗಿ ಇದು ಸಿದ್ದರಾಮಯ್ಯನವರ ರೆಕಮೆಂಡೇಶನ್ ಅಲ್ಲ. ಅವರು ಸಹ ಹೇಳಿದ್ದಾರೆ, ಅದೇ ವಾಲ್ಮೀಕಿ ಜಯಂತಿಯ ಸಂದರ್ಭದಲ್ಲಿ ನಂದಲ್ಲಪ್ಪ ಉಗ್ರಪ್ಪನವರೇ, ನೀವೇ ಹೇಳಪ್ಪ ಯಾರು ರೆಕಮೆಂಡ್ ಮಾಡಿದ್ದು ಅಂತ ಹೇಳಿ ಅವ್ರ ಭಾಷಣದಲ್ಲೇ ಹೇಳಿದ್ರು. And it is a fact, it was recommended by Baswaraj Bommai government.